ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಸರ್ಕಾರ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಿ ವಸತಿ ನಿಲಯಗಳನ್ನು ಕೂಡ ನಿರ್ಮಾಣ ಮಾಡುತ್ತೆ. ಆದರೆ ಅವುಗಳು ಉಪಯುಕ್ತ ಇಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ತೊಂದರೆ ಅನುಭವಿಸಬೇಕಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗುತ್ತಿರುವಂಥದ್ದು. ಅದರಲ್ಲೂ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಅಂದಾಜು 4 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಹಾಸ್ಟೆಲ್ ಅನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ವಸತಿ ನಿಲಯ ನಿರ್ಮಾಣವಾಗಿ ಸುಮಾರು 2 ವರ್ಷ ಕಳೆದಿದೆ. ಆದರೆ ದುರಂತ ಅಂದ್ರೆ 2 ವರ್ಷ ಕಳೆದ್ರೂ ಕೂಡ ಇದುವರೆಗೂ ಕೂಡ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಬಳಕೆಗೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದೊಡ್ಡ ದುರಂತ ಅಂತ ಹೇಳ್ಬೋದು. ಸುಮಾರು 4 ಕೋಟಿ ವೆಚ್ಚದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸ ಮಾಡತಕ್ಕಂಥ ಒಂದು ಸುಸಜ್ಜಿತವಾದಂತಹ ವಸತಿ ನಿಲಯ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಆದರೆ ಕಳೆದ 2 ವರ್ಷಗಳಿಂದ ಈ ಒಂದು ವಸತಿ ನಿಲಯ ಉದ್ಘಾಟನೆ ಆಗಿ ಅದು ಬಾಗಿಲು ಮುಚ್ಚಿದ್ದು ಹಾಗೆ ಇರತಕ್ಕಂಥದ್ದು ಕೂಡ ಇಲ್ಲಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದಂತಹ ವಸತಿ ನಿಲಯಗಳು ಕೂಡ ಇಲ್ಲ. ಆದರೆ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಬಳಕೆಯೂ ಕೂಡ ಕೊಡ್ತಾ ಇಲ್ಲ. ಇದು ಒಂದು ದೊಡ್ಡ ಇಲ್ಲಿನ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಅಲ್ಲಿ ವಸತಿಗಾಗಿ ಒಂದು ವಿಶ್ವವಿದ್ಯಾಲಯ ವಸತಿ ನಿಲಯಗಳನ್ನು ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಸತಿ ನಿಲಯ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಅದು ವಿದ್ಯಾರ್ಥಿಗಳ ಬಳಕೆ ಕೂಡ ಇದುವರೆಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸತಕ್ಕಂಥದ್ದು. ಯಾಕೆಂದ್ರೆ ತಿಂಗಳ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊರಗಡೆ ರೂಮಲ್ಲಿ ಬಾಡಿಗೆ ರೂಮಲ್ಲಿ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೆಲವು ವಿದ್ಯಾರ್ಥಿಗಳು ಪಿಜಿ ಸೆಂಟರ್ ಅಲ್ಲಿ ಕೂಡ ಇರಬೇಕಾದಂತ ಅನಿವಾರ್ಯತೆ ಬಂದೋಗಿರ್ತಕ್ಕಂಥದ್ದು. ಇದು ವಿಶ್ವವಿದ್ಯಾಲಯಕ್ಕೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಇದುವರೆಗೂ ಕೂಡ ವಿಶ್ವವಿದ್ಯಾಲಯ ಇದಕ್ಕೆ ಸಮಂಜಸವಾದಂತಹ ಉತ್ತರವನ್ನು ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಕುಲಪತಿಗಳನ್ನ, ಕುಲಸಚಿವರನ್ನ, ಅಲ್ಲಿನ ಆಡಳಿತ ಮಂಡಳಿಯನ್ನು ಕೂಡ ಪದೇ ಪದೇ ಪ್ರಶ್ನೆ ಮಾಡ್ಕೊಂತ ಬಂದರೂ ಕೂಡ ಇದುವರೆಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಈ ಒಂದು ವಸತಿ ನಿಲಯವನ್ನ ವಿದ್ಯಾರ್ಥಿಗಳ ಬಳಕೆಗೆ ಕೂಡ ಇದುವರೆಗೆ ನೀಡ್ತಾ ಇಲ್ಲ. ಮತ್ತೊಂದು ದೂರ ಅಂತಂದ್ರೆ ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿಶ್ವವಿದ್ಯಾಲಯ ಈ ಒಂದು ವಸತಿ ನಿಲಯಕ್ಕೆ ಪೀಠೋಪಕರಣಗಳಾಗಿರ್ಬೋದು, ಜೊತೆಗೆ ವಿದ್ಯುತ್ ಒಂದು ಸಂಪರ್ಕ ಕೂಡ ಕಲ್ಪಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇದು ಈ ಒಂದು ಇದಕ್ಕೆ ವಸತಿ ನಿಲಯಕ್ಕೆ ಯಾವುದೇ ಒಂದು ಭದ್ರತೆ ಇಲ್ಲದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳಾಗಿರ್ಬೋದು ಅಥವಾ ವಿದ್ಯುತ್ ಸಲಕರಣೆಗಳು ಕೂಡ ಕಳ್ಳತನ ಕೂಡ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಸತಿ ನಿಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು, ಅದು ನಿರ್ವಹಣೆ ಇಲ್ಲಾರದೆ ವಸತಿ ನಿಲಯ ಕೂಡ ಒಂದು ರೀತಿಯಲ್ಲಿ ಬಿರುಕು ಪಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅದರಲ್ಲಿ ಆ ಒಂದು ವಸತಿ ನಿಲಯಕ್ಕೆ ಸರಿಯಾದಂತಹ ಭದ್ರತೆ ಇಲ್ಲಿರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳ ಜೊತೆ ವಿದ್ಯುತ್ ಸಲಕರಣೆಗಳು ಕೂಡ ಕಳ್ಳಕಾಕರ ಪಾಲು ಕೂಡ ಆಗ್ತಾ ಇರತಕ್ಕಂಥದ್ದು. ಇದು ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ವ್ಯವಸ್ಥೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಪ್ರತಿಭಟನೆಗಳು ಕೂಡ ಮಾಡಿದ್ರು ಕೂಡ ಇದುವರೆಗೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಈ ಒಂದು ವಸತಿ ನಿಲಯವನ್ನ ವಿದ್ಯಾರ್ಥಿಗಳ ಬಳಕೆ ಕೂಡ ಇದುವರೆಗೆ ಕೊಡದೇ ಇರತಕ್ಕಂಥದ್ದು ಕೂಡ ದೊಡ್ಡ ದುರಂತ ಅಂತ ಹೇಳ್ಬೋದು. ಇಟ್ಟಲ್ಲಿ ಯಾಕೆಂತಂದ್ರೆ ಇಲ್ಲಿ ಸಾಕಷ್ಟು ಸರ್ಕಾರದ ಅನುದಾನದೇ ಇಲ್ಲಾರದೆ ವಸತಿ ನಿಲಯಗಳ ನಿರ್ಮಾಣ ಬೇಕಾದ್ರೆ ಸರ್ಕಾರದ ಅನುದಾನ ಇಲ್ಲಾರದೆ ಖಾಸಗಿ ಒಂದು ಬಿಲ್ಡಿಂಗ್ ಕಟ್ಟಡಗಳಲ್ಲಿ ಕೂಡ ವಸತಿ ನಿಲಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಬೇರೆ ಬೇರೆ ಅಂದ್ರೆ ಅನಾನುಕೂಲತೆ ಇರತಕ್ಕಂಥ ಪ್ರದೇಶದಲ್ಲಿ ಕೂಡ ಒಂದು ವಸತಿ ನಿಲಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ಸರ್ಕಾರ 4 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. 4 ಕೋಟಿ ವೆಚ್ಚದಲ್ಲಿ ಒಂದು ವಸತಿ ನಿಲಯ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು 2023ರಲ್ಲೇ ಈ ಒಂದು ವಸತಿ ನಿಲಯ ಕೂಡ ಉದ್ಘಾಟನೆ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಇದು ವಿದ್ಯಾರ್ಥಿಗಳ ಬಳಕೆಗೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು. ಆದರೆ ಕುಲಪತಿಗಳು ಇದಕ್ಕೆ ಸಮಂಜಸವಾದಂತಹ ಸಮರ್ಪಕವಾದಂತಹ ಉತ್ತರವನ್ನು ಕೂಡ ಕೊಡದೇ ಇರತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದು 2023ರಲ್ಲೇ ಉದ್ಘಾಟನೆ ಆಗಿದೆ ಸರ್, ಇನ್ನೂ ಬಳಕೆ ಆಗಿಲ್ಲ ಸರ್. ವಿಶ್ವವಿದ್ಯಾಲಯದಲ್ಲಿ SC ST ಲೇಡೀಸ್ಗೆ ಮತ್ತು ಬಾಯ್ಸ್ಗೆ 2 ಹಾಸ್ಟೆಲ್ ಇದೆ ಸರ್. ಮತ್ತು OBC ಮಹಿಳೆ ವಿದ್ಯಾರ್ಥಿಗಳು ಕೂಡ ಸರ್ ಲೇಡೀಸ್ ಹಾಸ್ಟೆಲ್ ಕೂಡ ಇದೆ ಸರ್. ಬಟ್ ಬಾಯ್ಸ್ಗೆ OBCಗೆ ಯಾವುದೇ ಹಾಸ್ಟೆಲ್ ಇಲ್ಲ ಸರ್.
ಇದು ತುಂಬ ಸಮಸ್ಯೆ ಆಗ್ತಿದೆ ಸರ್ ವಿಶ್ವವಿದ್ಯಾಲಯದಲ್ಲಿ OBC ವಿದ್ಯಾರ್ಥಿಗಳಿಗೆ ಸರ್. ಕೆಲವು ವಿದ್ಯಾರ್ಥಿಗಳು PG ಇದ್ದಾರೆ ಸರ್, 5,000 10,000 6,000 7,000 ಕಟ್ಟಿ ಅವರು PGಯಿಂದ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಅದರ ಆಚೆಗೂ ಕೂಡ ಕೆಲವು ವಿದ್ಯಾರ್ಥಿಗಳು ಏನಾಗಿದೆ ಸರ್, ಇಲ್ಲಿ ಹೊರಗಡೆ ಗೌತಮ್ ನಗರದಲ್ಲಿ ಕೆಲವು ಹೊರಗಡೆ ಗೌರ್ಮೆಂಟ್ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಾದ್ರೆ ಸರ್, ಅಲ್ಲಿ ಸ್ಟೇ ಆಗ್ತಾರೆ ಸರ್. ಅಲ್ಲಿಂದ ಬರ್ತಿದ್ರಲ್ಲ ಸರ್, ಮತ್ತು ಬೈ ಬಸ್ ಕೂಡ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ಕೆಲವು ಊರುಗಳಿಂದ ಸರ್. ಒಂದು ವೇಳೆ ಈ ಹಾಸ್ಟೆಲ್ ಏನಾರು ಆಯ್ತು ಅಂತಂದರೆ ವಿದ್ಯಾರ್ಥಿಗಳಿಗೆ ಇಲ್ಲೇ ತುಂಬ ಅನುಕೂಲ ಆಗುತ್ತೆ ಸರ್. ಇದ್ರ ಬಗ್ಗೆ ವಿಶ್ವವಿದ್ಯಾಲಯದ ಆಡಳಿತ ಮತ್ತು ವಿಶ್ವವಿದ್ಯಾಲಯದ VC-ಗಳವರೆಲ್ಲ ಗಮನ ಹರಿಸ್ಬೇಕು ಸರ್. ಅಂದರೆ ಸುಸಜ್ಜಿತವಾಗಿ ಇದನ್ನು ಕಟ್ಟಿದ್ದಾರೆ ಸರ್, ಚೆನ್ನಾಗಿದೆ ಸರ್. ಬಟ್ ಯಾಕೆ ಬಳಕೆ ಮಾಡ್ತಿಲ್ಲ ಅನ್ನೋದು ಇವಾಗ ಕೂಡ ಒಂದು ಕಾದು ನೋಡ್ಬೇಕು ಸರ್, ಏನಾಗಿದೆ ಗೊತ್ತಿಲ್ಲ ಸರ್. ವಿದ್ಯಾರ್ಥಿಗಳಿಗೆ ಇದನ್ನು ಬಳಕೆಗೆ ಅನುಮತಿ ಕೊಟ್ಟರೆ ಬೇಗ ಚೆನ್ನಾಗಾಗುತ್ತೆ ಸರ್. ಇದು ಕಳೆದ 3 ವರ್ಷ ಹಿಂದೆ ಮಾನ್ಯ ರಾಜ್ಯಪಾಲರವರು ಇಲ್ಲಿ ಬಳ್ಳಾರಿ ಬಂದು ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್ನ ಉದ್ಘಾಟನೆ ಮಾಡಿದರು. ಇಲ್ಲಿವರೆಗೂ ಅದು ಓಪನ್ ಆಗಿಲ್ಲ. ಇವತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ಗೋಸ್ಕರ ಅಲ್ದಾಡ್ತಾರೆ. ಇವತ್ತು ಬಳ್ಳಾರಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್ ಇದ್ರೂ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಕೂಡಲೇ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು ಈ ಕೂಡಲೇ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಕೂಡಲೇ ಉನ್ನತ ಶಿಕ್ಷಣ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕೆಂದರೆ ಕೋಟಿ ಖರ್ಚು ಮಾಡಿ ವಸತಿ ನಿಲಯ ನಿರ್ಮಾಣ ಮಾಡಿದ್ರು ಕೂಡ ಇದು ವಿದ್ಯಾರ್ಥಿಗಳ ಬಳಕೆಗೆ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಕೂಡಲೇ ಉನ್ನತ ಶಿಕ್ಷಣ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿರ್ಮಾಣ ಆಗಿರ್ತಕ್ಕಂಥ ವಸತಿ ನಿಲಯ ಏನು ಉದ್ಘಾಟನೆ ಆಗಿದೆ ಅದು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬಳಕೆ ಆಗುವ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ಕೂಡ ಉನ್ನತ ಶಿಕ್ಷಣ ಸಚಿವರು ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.